ಒಂದು ವೆರೈಟಿ ಬ್ರೆಡ್ ಟೋಸ್ಟ್ ಮಾಡೋಣ ಇವತ್ತು. ಇದಕ್ಕೆ ನಮ್ಗೆ ಮೇನ್ಲಿ 5 ಐಟಮ್ಸ್ ಬೇಕು. ಫಸ್ಟ್ ಉಳ್ಳಾಗಡ್ಡಿನ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ಸೆಕೆಂಡ್ ಒನ್ನ ಟೊಮೆಟೊನೂ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಕೊಬೀಜ ರೌಂಡಾಗಿ ಕಟ್ ಮಾಡ್ಕೊಂಡು ನಡಿತೈತಿ, ಉದ್ದಾಗಿ ಕಟ್ ಮಾಡ್ಕೊಂಡು ಮಾಡ್ಬೋದು. ಯುವರ್ ಚಾಯ್ಸ್ ಯಾವ್ದು ಬೇಕಾದ್ ನಾವು ಮಾಡ್ಕೋಬೋದು. ನೆಕ್ಸ್ಟ್ ಒನ್ನ ಡೊಣ್ ಮೆಣಸಿನ್ಕಾಯಿ, ಅದನ್ನೂ ಹಿಂಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕಟ್ ಮಾಡ್ಕೊಂಡ ನೆಕ್ಸ್ಟ್ ನಮಗೆ ಇಲ್ಲಿ 4 ರಿಂದ 6 ಪೀಸ್ ಬ್ರೆಡ್ ಬೇಕು. ಆಮೇಲೆ ಇದೊಂದು ಪ್ಯಾಕೆಟ್ ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇದರಿಂದ ನಮ್ಗೆ ಟೇಸ್ಟ್ ಜಾಸ್ತಿ ಕೊಡ್ತದೆ. ಸೊ ನಾವು ತುಪ್ಪ ಅಥವಾ ಎಣ್ಣೆದಾಗ ನಮ್ಮ ಏನು ಕಟ್ ಮಾಡಿದ್ದು ಡೊಣ್ ಮೆಣಸಿನ್ಕಾಯಿ ಪೀಸ್ ಇರ್ತಾವಲ್ಲ ಅವ್ನು ಹುರ್ಕೋಬೇಕು. ಅವನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು. ಆಮೇಲೆ ಹುರ್ಕೊಂಡ ಈ ಥರನೂ ಮಾಡ್ಕೋಬೋದು. ಇದು ಪಂಚ್ ಮಿಷನ್ ಇರ್ಲಿಕ್ಕಂದ್ರೆ ನಾವು ಇನ್ನೊಂದು ಥರ ಮಾಡ್ಕೋಬೋದು, ಅದನ್ನೂ ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಾವು ಇದ್ರಾಗ ಮಾಡ್ಕೊಂಡು ನೋಡು. ಬ್ರೆಡ್ಡಿಗೆ ಈ ವೆಜ್ ಮೆಣಸಿನ್ಸ ಒಂದು ಸ್ವಲ್ಪ ಕ್ರೀಮ್ ಹಚ್ಚಿ ನಾವು ಎಲ್ಲ ಕಡೆ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಮೇಲೆ ಉಳ್ಳಾಗಡ್ಡಿ 2 ಪೀಸ, ಟೊಮೆಟೊ 2 ಪೀಸ, ಡೊಣ್ ಮೆಣಸಿನ್ಕಾಯಿ ಏನು ಹುರಿದಿರ್ತಿಲ್ಲ ಆ ಡೊಣ್ ಮೆಣಸಿನ್ಕಾಯಿದು ಪೀಸ್ 2 ಪೀಸ, ಆಮೇಲೆ ಕೊಬೀಜ. ಇದಕ್ಕೆ ನಾವು ಇನ್ನೊಂದು ಸೈಡು ಬ್ರೆಡ್ಡಿಗೆ ನನ್ನ ಕಡೆ 5 ಪಂಚನ ಇದ್ರಾಗ ಮಾಡಿ ತೋರ್ಸತ್ತಾನೆ ನಿಮಗೆ. ಇದ್ರಂತೂ ಫಾರ್ ಬೆಟರ್, 100% ಸೂಪರ್ ಆಕತಿ. ಇದನ್ನು ನೀವು ಇನ್ನೊಂದು ಸೈಡ್ ಬ್ರೆಡ್ಡಿಗೆ ಹಚ್ಬೋದು, ಹಚ್ದೇನೆ ಇರ್ಬೋದು, ಎರಡೂ ನಡೀತೈತಿ. ಹಚ್ಚಿ ಮಾಡಿದ್ರೆ ಅಷ್ಟ ಪರ್ಫೆಕ್ಟ್ ಟೇಸ್ಟ್ ಬರ್ತೈತಿ. ಸೊ ಪಂಚ್ ಏನೈತಿ, ಇದನ್ನು ತುಪ್ಪ ಹಾಕೊಂಡು ವಾಪಸ್ ಅದನ್ನ ಕ್ಲೋಸ್ ಮಾಡಿ ಒಂದು 15 ರಿಂದ 20 ಸೆಕೆಂಡ್ ಬೇಯಿಸ್ಬೇಕು. ಅದನ್ನ ಬೇಯಿಸಿ ಏನು ಮಾಡೋದ, ವಾಪಸ್ ರಿಟರ್ನ್ ಹೊಳ್ಸೋದು. ಅದು ಸ್ವಲ್ಪ ಬೇದ್ಮೇಲೆ ವಾಪಸ್ ಹೊಳ್ಸೋದು. ಅಂದರೆ 2 ಸೈಡ್ ಬೇದ್ಮೇಲೆ ಹೊಳಿಸಿದ್ವಿ ಅಂದ್ರೆ ಈ ಥರ ಹಾಕೋದು. ಸೊ ಇದು ಪಂಚ್ ಮಾಡಿದ್ರಿಂದ ಪರ್ಫೆಕ್ಟ್ ಹೊರಗೆ ಏನೂ ಬರೋಂಗಿಲ್ಲ. ಇನ್ನೊಂದು ಥರ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ತೆವಿ ಮೇಲೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ ಬ್ರೆಡ್ಡ ಬೇಯಿಸ್ಕೋದು. 1 ಸೆಕೆಂಡ. ಓಕೆ, ಈಗ ನಾ ಬ್ರೆಡ್ ಬೇಯಿಸ್ಕೊತೀನಿ. ಇದ್ರ ಮೇಲೆ ಬ್ರೆಡ್ ಬೇಯಿಸ್ಕೊಂಡು ಎರಡು ಸೈಡ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಬ್ರೆಡ್ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇದು ಇನ್ನೂ ಕಲರ್ ಚೇಂಜ್ ಆಗಿಲ್ಲ. ತುಪ್ಪದ ಮೇಲೆ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಇದನ್ನಕತಿ. ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೋದು, ತುಪ್ಪ ಹಚ್ಕೊಂಡು ಬೇಯಿಸ್ಕೋಬೇಕು. ತುಪ್ಪದಾಗ ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ, ಎಣ್ಣೆದಾಗ ಬೇಯಿಸ್ಕೊಂಡು ನಡೀತೈತಿ. ಸೊ ನಾ ಈಗ ತುಪ್ಪದಾಗ ಬೇಯಿಸ್ಕೋತೀನಿ. ಈ ಥರ ಕಲರ್ ಆಗಬೇಕು. ಈ ಥರ ಕಲರ್ ಆದ್ಮೇಲೆ ಅವನ್ನ ಸಪ್ರೇಟಾಗಿ ನಾವು ಹೊರಗೆ ತಕ್ಕೊಂಡು ಇದೊಂದು ಸ್ವಲ್ಪ ಬಾಯಾಗ ಕಟ್ಟಕ್ಕೆ ಹತ್ಬೇಕು. ಕಟ್ಟಕ್ಕೆ ಹತ್ತೋ ಸಂಬಂಧ ನಾವು ಜಾಸ್ತಿ ಬೇಯಿಸ್ಕೊಂಡೆ, ಅದಕ್ಕೆ ಈ ಕ್ರೀಮ್ ಹಚ್ಚೋದು. ಬಾಯ ಕ್ರೀಮ್ ಹಚ್ಕೊಂಡು ಆ ಕ್ರೀಮ್ನ ನಾವು ರೌಂಡ್ ಎಲ್ಲ ಇದೇಗಿನೇ ಹೆಂಗೆ ಬ್ರೆಡ್ಡಿಗೆ ಹಚ್ಚಿದ್ದಿಲ್ಲ ಎಲ್ಲ ಕಡೆ ಹಚ್ಕೊಂಡು ಏನು ಮಾಡೋದು, ಇದ್ರ ಮೇಲೆ ನಾವು ಏನು ಇದೇಗೆ ಇಟ್ಕೊಂಡಿದ್ದಿಲ್ಲ ಅದ ಸೇಮ್ ಐಟಮ್ಸ್ ಇಟ್ಕೋದು. ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ, ಆಮೇಲೆ ಡೊಣ್ ಮೆಣಸಿನ್ಕಾಯಿದು ಪಾರ್ಟ್ಸ್ ಏನಿರ್ತಾವಲ್ಲ ಕಟ್ ಮಾಡಿದ್ದು ಆ ಪೀಸ್ಗಳು ಇಟ್ಕೋದು. ಆಮೇಲೆ ಲಾಸ್ಟಿಗೆ ಕೋಬೀಸ್ ಇಟ್ಕೊಂಡ ಈ ಬ್ರೆಡ್ಡಿಗೆ ನಾವು ಕ್ರೀಮ್ ಹಚ್ಕೊಂಡು ಆ ಕ್ರೀಮ್ನ ಈಕ್ವಲಿ ಸೇಮ್ ಎಲ್ಲ ಪ್ಲೇನ್ ಮಾಡಿಕೊಂಡು ನಿಮಗೆ ಕ್ರೀಮ್ ಬೇಕು ಭಾಳ ಬೇಕು ಅನಿಸ್ತಂದ್ರೆ 2 ಬ್ರೆಡ್ಡಿಗೆ ಹಚ್ಕೋದು. ಒಂದೇ ಸೈಡ್ ಹಚ್ಕೊಂಡ್ರೂ ಟೇಸ್ಟ್ ಅನಿಸ್ತೈತಿ. ನಾ 2 ಸೈಡ್ ಹಚ್ಕೊಂಡಿದ್ದ ರೂಢ ಆಗೈತೆ. ನಾನು 2 ಸೈಡ್ ಹಚ್ಕೊಂಡೀನಿ. ಅದನ್ನ ಅದ್ರಾಗ ಇದನ್ನು ಮಾಡಿಕೊಂಡು ಇದನ್ನು ಹಂಗೆ ಆರಾಮಾಗಿ ತಿನ್ಬೋದು. ಅದು ಪಂಚ್ ಇರೋದ್ರಿಂದ ನಮಗೆ ಸ್ವಲ್ಪ ಹಗರ್ ಆಕತಿ. ಪಂಚ್ ಇರಲಿಲ್ಲ ಅಂದ್ರೂ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ,
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಈ ಫುಡ್ ನಿಮಗೆ ಇಷ್ಟ ಆಗಿರ್ತಾರೆ ಅಷ್ಟೇ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.